ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡ್ತಿದ್ದಪ್ಪ ಅವನು. ರಾಜ್ಯ ಸರ್ಕಾರ ಮತ್ತೆ ಪಠ್ಯ ಪರಿಷ್ಕರಣೆ ಮಾಡಿಕೊಂಡಿದೆ. ಹಿಂದಿನ ಸಮಿತಿ ಮಾಡಿದ್ದನ್ನೆಲ್ಲ ಮರುಪರಿಷ್ಕರಣೆ ಮಾಡಿ ಕೊಟ್ಕೊಂಡಿದೆ. ರಾಜಕೀಯ ಸಿದ್ಧಾಂತಕ್ಕೆ ಅನುಗುಣವಾಗಿ ನಮ್ಮ ರಾಜ್ಯದಲ್ಲಂತೂ ನಂಗೆ ಬೇರೆ ಕಡೆ ಗೊತ್ತಿಲ್ಲ, ಪಠ್ಯ ಪುಸ್ತಕದ ಪಠ್ಯ ನಿರ್ಧಾರ ಮಕ್ಕಳ ಹಿತದೃಷ್ಟಿಯಿಂದ ಅಲ್ಲ. ನೀನ್ ಆ ಗೇಟ್ ಹತ್ರ ನಿಲ್ಲ. ಅವನೇನಾದ್ರೂ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವನಲ್ಲೇ ಬಡ್ದು ತೆಗೆ ಹೇಳ್ತಾನೆ. ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ಡೈಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾ ಇದ್ದೀರಾ? ಹಾಗಿದ್ರೆ ಚಾನಲ್ ಒಂದ್ಸತಿ ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲಿ ಚಾನಲ್ ಚೆಕ್ ಮಾಡಿ ನೋಡಿ. ಡೈಲಿ 100% ವಿನ್ನಿಂಗ್ ಫ್ರೀ ಪ್ರಿಡಿಕ್ಷನ್ ಹೇಳ್ತಿದ್ದಾರೆ. ಒಂದ್ಸಲಿ ಚಾನಲ್ ಚೆಕ್ ಮಾಡಿ. ಜಾಯ್ನ್ ಆಗಬೇಕು ಅನ್ಸಿದ್ರೆ ಜಾಯ್ನ್ ಆಗಿ, ಇಲ್ಲಾಂದ್ರೆ ಬೇಡ. ಒಂದ್ಸಲಿ ಚಾನಲ್ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅವರವರ ಅಂದಿನ ಸರ್ಕಾರದ ರಾಜಕೀಯ ಚಿಂತನೆಗಳು ಮತ್ತು ಸಿದ್ಧಾಂತದ ಭಾಗವಾಗಿ ಅಷ್ಟೇ. ಇವರು ಬಂದಾಗ BJP ಪಠ್ಯ ಓದಿ, ಅವ್ರು ಬಂದಾಗ ಕಾಂಗ್ರೆಸ್ ಪಠ್ಯ ಓದಿ, ಅಷ್ಟೇ. ಇವ್ರ ಜನ್ಮಕ್ಕೆ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂಥ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ನೀನೇನಾದ್ರೂ ಕನಸು ಕಂಡಿದ್ಯಮ್ಮ ಇಂಥ ಪಾಪಿಗಳಿಗೆ ಜನ್ಮ ಕೊಡ್ತೀನಿ ಅಂತ? ಅದಕ್ಕೆ ಭಾಳ ಪೋಷಕರು ದೊಡ್ಡ ದೊಡ್ಡ ನಗರದಲ್ಲಿ ನಿಮ್ಮ ಸವಾಸನೆ ಬೇಡ ಅಂತ ಸೆಂಟ್ರಲ್ ಸಿಲೆಬಸ್ಗೆ ಹೋಗ್ತಿರೋ. ಇದು ಅದೇ ಆಗ್ತಿರೋದೀಗ. ಮಕ್ಕಳು ನನಗೆ ಒಂದೇ ಒಂದು ಅಡ್ವೈಸ್, ತಲೆನೇ ಕೆಡ್ಸ್ಕೊಬೇಡಿ, ಇವ್ರು ಏನಾದ್ರು ಚೇಂಜ್ ಮಾಡ್ಕೊಳ್ಳಿ. ಮಾರ್ಕ್ಸ್ ತಗೊಳಕ್ಕೆ ಎಷ್ಟು ಬೇಕೋ ಅಷ್ಟು ಓದ್ಬಿಟ್ಟು ಬಿಟ್ಬಿಡಿ ಬ್ರೈನಿಂದ, ನಿಮಗೆ ಬೇಡ ಅನ್ಸಿದ್ರೆ ಅಷ್ಟು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಾನು ರಾಮಾಯಣವನ್ನು ನಂಬಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ಈ ಕಡೆಗೆ ರಾಹುಲ್ ಗಾಂಧಿ ಅವರು ಸಹ ದೇಶದಲ್ಲಿ ನಿರುದ್ಯೋಗ, ಹಸಿವಿನ ಸಾವೆಲ್ಲ ಹೆಚ್ಚುತ್ತಾ ಇದೆ, ಆದರೆ ಮೋದಿ ಮಾತ್ರ ಜೈ ಶ್ರೀರಾಮ್ ಅಂತ ಕೂಗಿ ಅಂತಿದ್ದಾರೆ. ನೀವು ಜೈ ಶ್ರೀರಾಮ್ ಅಂತ ಹೇಳುತ್ತಾ ಹಸಿವಿನಿಂದ ಸಾಯಬೇಕು ಅಂತ ಪ್ರಧಾನಿ ಬಯಸ್ತಾ ಇದ್ದಾರೆ ಅಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಇನ್ನು TMCಯ ರಾಮೇಂದ್ರ ಸಿನ್ಹಾ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಅಪವಿತ್ರ ಪ್ರದೇಶ, ಅದು ಹಿಂದೂಗಳು ಯಾರು ಅಲ್ಲಿ ಹೋಗಿ ಪೂಜಿಸಬಾರದು ಅಂತ ನಾಲಿಗೆ ಹರಿ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಈ TMC ಲೀಡ್ರು ಅವನಿಗಿರೋ ನಾಲಿಗೆಗೆ ಅವನಿಗೆ ಅದನ್ನು ಮುಂದಕ್ಕೆ ಚಾಚಿ ಹೇಸಿಗೆ, ಅಧಿಕಾರವೆಂಬ ಆಸೆಗೆ ಹೇಸಿಗೆಯನ್ನು ತಿಂದುಕೊಂಡು ಬದುಕಿ ಬಾಳುವ ಪರಾವಲಂಬಿ ಕ್ರಿಮಿ ಅದು. ಆ ಕ್ರಿಮಿ ಬಗ್ಗೆ ಯಾರಾದರೂ ಗಮನ ಕೊಡ್ತೀವಾ? ಕೊಚ್ಚೆ ಚರಂಡಿನಲ್ಲಿ ಜಂತುಳುಗಳ ಥರ ಕೆಲವು ಓಡಾಡ್ತಿರತ್ವೆ ಯಾವ್ಯಾವ ಕ್ರಿಮಿಗಳು. ಅದನ್ನು ಯಾರಾದರೂ ನೋಡೋದು ಹೋಗ್ತಾ ಇದೆ ಅಂತ ನೋಡ್ತಾರಾ? ಇದು ಜಂತುಗಳು. ಜೈ ಶ್ರೀರಾಮ್ ಅಂತ ಕೂಗಿ ಹಸಿವಿನಿಂದ ಸಾಯಬೇಕು. ಹಸಿವು ಭಾರತವನ್ನು ಎಷ್ಟು ವರ್ಷದಿಂದ ಕಾಡ್ತಾ ಇದೆ? 10 ವರ್ಷದಿಂದಂತೂ ಅಲ್ವಲ್ಲ. ಹೌದು, ಎಸ್. ಆ ಮೊದಲು ನೀವು ಅಧಿಕಾರದಲ್ಲಿದ್ದಾಗ ಹಸಿವು ಇರಲಿಲ್ವಾ ಜನರದ್ದು? ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅವಾಗ ಏನಂತ ಹೇಳಿ ಸಾಯ್ತಾ ಇದ್ರು? ರೋಟಿ ಕಪ್ಪಡ ಅವ್ರ ಮಕಾನ್ ಅಂತ ಸ್ಲೋಗನ್ ಕೊಟ್ಬಿಟ್ಟು ಖಾಲಿ ಮಾಡ್ಬಿಟ್ರಲ್ಲ ಜನ ಅವತ್ತು ನಿಮ್ಮ ಪಕ್ಷದಿಂದ, ರಾಹುಲ್ ಗಾಂಧಿ ಅವ್ರ ಪಕ್ಷದಿಂದ. ಎಲ್ಲಿ ಯಾಕದಾಗಿಲ್ಲ ಹಂಗಾರೆ? ರೋಟಿ ಕಪ್ಪಡ ಮಕಾನ್ ಗರೀಬಿ ಹಟಾವೋ ಸ್ಟೇಟ್ಮೆಂಟ್ ಯಾಕೆ ಹಟಾವೋ ಆಗಿಲ್ಲ? ಹಟಾವೋ ಆಗ್ಬಿಟ್ಟಿದ್ರು. ಇವತ್ತು ಯಾಕೆ ಹಸಿವಿನಲ್ಲಿ ಇರಬೇಕಾಗಿತ್ತು ಜನ? ಇದು ಆಕ್ಚುಲಿ ಚೆನ್ನಾಗಿರೋದು. ಯಾಕಿರಬೇಕಾಗಿತ್ತು? ಸಿ ದ ವೇ ಹಿ ಟಾಕ್ಸ್ ಅಂದ್ರೆ ಏನಾಗೋಗಿದೆ ಅಂದರೆ ಎವ್ರಿಥಿಂಗ್ 10 ವರ್ಷದಲ್ಲೇ ಆಗಿರೋದು ಅನ್ನೋ ಥರ. ಪಾಸ್ಟ್ಗೆ ಯಾರು ರೆಸ್ಪಾನ್ಸಿಬಲ್ ಅಂದರೆ ಒಬ್ಬರು ಜವಾಬ್ದಾರಿ ತಗೊಳಕ್ಕೆ ರೆಡಿ ಇಲ್ಲ. ಅದಕ್ಕೆ ಏಕೆ ಅದು ಬೇಡವಾ? ಅಲ್ಲ, ದೇವರಂತಂದು ಇದಕ್ಕೆ ನಿಲ್ಲಿಸ್ತಾರೆ. ಸರಿ, ರಾಮನ ನಂಬಬೇಡಿ, ಜೈ ಮಾತಾಕಿ ಅಂತ. ನಾನು ನಂಬಲ್ಲ ರಾಮಾಯಣ. ನಂಬಬೇಡ, ನಿನ್ನನ್ನು ಯಾವನೇ ನಂಬು ಅಂತ ಹೇಳಿರೋದು ಅಂತ. ನಂಬುಕೋ ಅಂತ. ಜೈ ಶ್ರೀರಾಮ್ ಅಂತ ನಾನು ನಂಬಲ್ಲ ಅಂತ ನಂಬಬೇಡ. ನೀನು ಹೆಂಗೆ ನಂಬಲ್ಲ ಅನ್ನೋಕ್ಕೆ ಹಕ್ಕಿದೆಯೋ ಹಂಗೆ ನಂಬಕ್ಕೆ ನಮಗೂ ಹಕ್ಕಿದೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಅಲ್ಲ ಸರ್, ಇವರೆಲ್ಲ ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ. ಅದೇ ಸಂವಿಧಾನ ಇನ್ನೊಬ್ಬರ ನಂಬಿಕೆಗೆ ಧಕ್ಕೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಭಾವನೆಗೆ. ಇದೆಲ್ಲ ಎಲ್ಲಿಯವರೆಗೆ ಈ ರೀತಿಯ ಮಾತುಗಳಿಂದ ಇನ್ನೊಬ್ಬರನ್ನು ದೂಷಿಸುವ ಮೂಲಕ ಅಧಿಕಾರವನ್ನು ಹಿಡ್ಕೊಂಡೇ ಇರಬಹುದು ಅನ್ನೋ ದಿಮಾಕಲ್ ಮೆರೀತಿರ್ತಾರೆ, ಅಲ್ಲಿಯವರೆಗೆ ಇವೆಲ್ಲ ನಡೆಯುತ್ತೆ. ಒಮ್ಮೆ ಅದಕ್ಕೆ ಹೊಡೆತಾ ಬಿದ್ದರೆ ಬಾಲ ಕತ್ತರಿಸ್ಕೊಂಡು ಇಲಿಗಳ ಥರ ಬಿಲ್ಗಳಿಗೆ ಹೋಗ್ತಾರೆ.
ಅಷ್ಟೇ ಜನ ನೋಡ್ತಾರೆ ಅದನ್ನ. ಅಷ್ಟೇ, ದಟ್ಸ್ ಆಲ್. Yes. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.